ಕೋಮು ಗಲಾಟೆ ಶುರುವಾಗಿರ್ತಕ್ಕಂಥ ಸರ್, ವೈಯಕ್ತಿಕ ಜಗಳ ಕೋಮು ಗಲಾಟೆ ಆಗಿರ್ತಕ್ಕಂಥದ್ದು. ಇನ್ನೊಂದು ಹೊರಗಿನ ಜಿಲ್ಲೆಯವರು ಕೂಡ ಜಿಲ್ಲೆಗೆ ಆಗಮಿಸಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಮುತಾಲಿಕ್ ಅವರು ಬಂದರು, ಆರೋಪಿಗಳ ಮನೆಗೆ ಬೆಂಕಿ ಹಚ್ಚಿ ಎನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಕಂಟ್ರೋಲ್ ಇಲ್ಲ, ಅದಕ್ಕೆ ಸರ್ಕಾರ ಭಾಳ ಸ್ಟ್ರಿಕ್ಟ್ ಆಗಿದೆ. ನಮ್ಮ ಹೊಸ ಹೋಮ್ ಮಿನಿಸ್ಟ್ರ್ ಗೊತ್ತಿದೆಯಲ್ಲ ಹೆಂಗೆ ಸ್ಟ್ರಿಕ್ಟ್ ಅದಾರ, ಅವರೇನೋ ಪ್ರಶ್ನೆ ಇಲ್ಲ. ಯಾರಿಗೆ ನಮ್ಮವ್ರಿಗೆ ಅವಕಾಶ ಕೊಡೋಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡೋಲ್ಲ. ಕಾನೂನೇ ಅದು. ಒಂದೇ ವಾರದಲ್ಲಿ 2 ಘಟನೆಗಳು ಅದು ಅವ್ರು ವೈಯಕ್ತಿಕವಾಗಿರ್ತ ಜಗಳ. ಯಾಕೆ ನನಗೂ ಎರಡೂ ಬಗ್ಗೆ ಮಾಹಿತಿ ಇದೆ. ಎರಡೂ ಅದು ಕೋಮ ಅಲ್ಲ, ಇಂಡಿವಿಜುವಲ್ ಜಗಳ ಹೋಗಿ ಅದನ್ನು ಲಾಭ ಪಡಲಿಕ್ಕೆ ಯಾರ ಕೋಮ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋಲ್ಲ. ಸಾಮಾನ್ಯವಾಗಿ ಸರ್, ನೀವು ಜನಪ್ರತಿನಿಧಿಯಾಗಿ ಇಷ್ಟು ದಿವಸ ರಾಜಕಾರಣ ಮಾಡಿದಾಗ ಯಾವ ಸಂದರ್ಭದಲ್ಲೂ ಕುಟುಂಬಗಳನ್ನು ಇಂಟರ್ಫಿಯರ್ ಮಾಡ್ಕೊಂಡಿಲ್ಲ ನಿಮ್ಮ ಫ್ಯಾಮಿಲಿಯವರು. ಬಟ್ ಶಾಸಕರಂತ ಯಶಕಾಂತ್ ಪಟಾಣ್ ಅವರ ಸಹೋದರರು ರಾಟಿ ಕೊಟ್ಟರು ಮತ್ತು ಬೀಜಾಗೊಬ್ಬರ ಕೂಡ ಆಯಿತು. ನಿಮ್ಮ ಶಾಸಕರಿಗೆ ನೀವೇನಾದರೂ ಹೇಳ್ಬೋದಾ, ಸಲಹೆ ಸೂಚನೆಗಳು ಕೊಡ್ಬೋದಾ? ನೋಡಿ, ಅದು ಎಲ್ಲ ಕಡೆ ಆಗ್ತದೆ. ಅದು ನಾವೀಗ ಅಲ್ಲಿ ಕೇಳಿದ್ರೆ ಅದು ಅಧಿಕೃತವಾಗಿ ಏನದ ಆಮಂತ್ರ ಪತ್ರಿಕೆ ಏನದ ಪತ್ರಿಕೆಯಲ್ಲಿ ಇಲ್ಲ, ಹೋಗಿದ್ದೀವಿ ನಾವು, ನಿಂತಿದ್ದೀವಿ ಹಿಂದೂ, ನಮಗೂ ಕೂಡ ಶ್ರದ್ಧೆ ಹೇಳ್ತಾರೆ. ಇದು ಸರ್ವ ಸಾಮಾನ್ಯ ಎಲ್ಲ ಕಡೆ. ಆದರೆ ಯಾವಾಗಂದ್ರೆ ಸ್ಟೇಜ್ ಮ್ಯಾಗ ಕೂತಾಗ ಅಧಿಕೃತ ಸರ್ಕಾರಿ ಕಾರ್ಯಕ್ರಮ ಅಂತ ನಾವು ಬೋರ್ಡ್ ಹಾಕಿದಾಗ ಅಲ್ಲಿ ಅದ್ರ ಬಗ್ಗೆ ಸೂಚನೆ ಕೊಡ್ಬೋದು. ಯಾಕಂದ್ರೆ ಅದು ಪ್ರೋಟೋಕಾಲ್ ವೈಲೇಟ್ ಆಗುತ್ತೆ. ಈಗ ಎಲ್ಲೋ ನಾವು ಹೋದಾಗ ಯಾರೋ ಗುದ್ಲಿಪ್ಪು ಅವನು ಹಾಡ್ತಾನೆ, ಇವನು ಹಾಡ್ತಾನೆ, ಅವನು ಹಾಡ್ತಾನೆ. ಈಗ ಅದು ಕಷ್ಟ ಅದನ್ನು ನಿಯಂತ್ರಣ ಮಾಡೋದು. ಯಾಕಂದ್ರೆ ಅಲ್ಲಿ ಅಧಿಕೃತವಾಗಿ ಕಾರ್ಯಕ್ರಮ ಇರೋಲ್ಲ ಅಲ್ಲಿ. ಇವ್ರು ಏನೋ ಹಳ್ಳ್ಯಾಗ ಹೋಗ್ತಾರೆ, ಪೂಜೆ ಮಾಡ್ತಾರೆ. ಅದು ಕಾರ್ಡ್ ಚಾಪಿಸಿ ಹೆಸರು ಹಾಕಿದಾಗ ಯಾರ ಕೂತಿದ್ರೆ ಅದು ಅಲ್ಲಿ ನಾವು ಗಂಭೀರವಾಗಿ ಹೇಳ್ಬೋದು. ಕೋಮು ಗಲಾಟೆ ಶುರುವಾಗಿರ್ತಕ್ಕಂಥ ಸರ್, ವೈಯಕ್ತಿಕ ಜಗಳ ಕೋಮು ಗಲಾಟೆ ಆಗಿರ್ತಕ್ಕಂಥದ್ದು. ಇನ್ನೊಂದು ಹೊರಗಿನ ಜಿಲ್ಲೆಯವರು ಕೂಡ ಜಿಲ್ಲೆಗೆ ಆಗಮಿಸಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಮುತಾಲಿಕ್ ಅವರು ಬಂದರು, ಆರೋಪಿಗಳ ಮನೆಗೆ ಬೆಂಕಿ ಹಚ್ಚಿ ಎನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಕಂಟ್ರೋಲ್ ಇಲ್ಲ, ಅದಕ್ಕೆ ಸರ್ಕಾರ ಭಾಳ ಸ್ಟ್ರಿಕ್ಟ್ ಆಗಿದೆ. ನಮ್ಮ ಹೊಸ ಹೋಮ್ ಮಿನಿಸ್ಟ್ರ್ ಗೊತ್ತಿದೆಯಲ್ಲ ಹೆಂಗೆ ಸ್ಟ್ರಿಕ್ಟ್ ಅದಾರ, ಅವರೇನೋ ಪ್ರಶ್ನೆ ಇಲ್ಲ. ಯಾರಿಗೆ ನಮ್ಮವ್ರಿಗೆ ಅವಕಾಶ ಕೊಡೋಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡೋಲ್ಲ. ಕಾನೂನೇ ಅದು. ಒಂದೇ ವಾರದಲ್ಲಿ 2 ಘಟನೆಗಳು ಅದು ಅವ್ರು ವೈಯಕ್ತಿಕವಾಗಿರ್ತ ಜಗಳ. ಯಾಕೆ ನನಗೂ ಎರಡೂ ಬಗ್ಗೆ ಮಾಹಿತಿ ಇದೆ. ಎರಡೂ ಅದು ಕೋಮ ಅಲ್ಲ, ಇಂಡಿವಿಜುವಲ್ ಜಗಳ ಹೋಗಿ ಅದನ್ನು ಲಾಭ ಪಡಲಿಕ್ಕೆ ಯಾರ ಕೋಮ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋಲ್ಲ. ಸಾಮಾನ್ಯವಾಗಿ ಸರ್, ನೀವು ಜನಪ್ರತಿನಿಧಿಯಾಗಿ ಇಷ್ಟು ದಿವಸ ರಾಜಕಾರಣ ಮಾಡಿದಾಗ ಯಾವ ಸಂದರ್ಭದಲ್ಲೂ ಕುಟುಂಬಗಳನ್ನು ಇಂಟರ್ಫಿಯರ್ ಮಾಡ್ಕೊಂಡಿಲ್ಲ ನಿಮ್ಮ ಫ್ಯಾಮಿಲಿಯವರು. ಬಟ್ ಶಾಸಕರಂತ ಯಶಕಾಂತ್ ಪಟಾಣ್ ಅವರ ಸಹೋದರರು ರಾಟಿ ಕೊಟ್ಟರು ಮತ್ತು ಬೀಜಾಗೊಬ್ಬರ ಕೂಡ